Hi, hello, all Putanis and Putanis parents. ಹ್ಯಾಪಿ ಟು ಸಿ ಎಷ್ಟು ಖುಷಿ ಆಗ್ತದೆ ಮಕ್ಕಳು ಅವ್ರ ಎಕ್ಸ್ಪ್ರೆಷನ್ಸು ಅವ್ರ ಡಾನ್ಸು ದ ಸಾಂಗ್ಸ್ ಇದೊಂದು ಶ್ಲೋಕ ಭಗವದ್ಗೀತಾ ಐ ಮೀನ್ ಇಟ್ ಇಸ್ ವೆರಿ ಥ್ರಿಲ್ಲಿಂಗ್ ಟು ಸಿ ಇಷ್ಟು ಪುಟಾಣಿ ಪುಟಾಣಿ ಮಕ್ಕಳಲ್ಲಿ ಎಷ್ಟೆಷ್ಟು ಟ್ಯಾಲೆಂಟನ್ನ ತಂದೆ ತಾಯಿಯಂದಿರಾಗಿರ್ಬೋದು ಅಥವಾ ಟೀಚರ್ಸ್ ಆಗಿರಬಹುದು. ಟೀಚರ್ಸ್ ಕೂಡ ತಾಯಿ ಸಮಾನನೇ. ಸೊ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ಒಂದಕ್ಕಿಂತ ಒಂದು ಯಾವುದು ತೆಗೆದು ಹಾಕುವಂಥದ್ದು ಪರ್ಫಾರ್ಮೆನ್ಸ್ಗಳನ್ನ ನಾನು ನೋಡಲೇ ಇಲ್ಲ, ಅಷ್ಟು ಖುಷಿ ಆಯಿತು. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟಾಕ್ ದೊಡ್ಡ ದೊಡ್ಡ ಬೋಧನೆ ಮಾಡೋದು, ಯಾಕಂದರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಆಮೇಲೆ ಬೋಧನೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ಸತ್ಯ ಮಾತಾಡೋದಾದರೆ ನಾವೆಲ್ಲರೂ ಬೆಳೆದಿರೋದು ಅಂಡರ್ ದ ಶ್ಯಾಡೋ ಆಫ್ ಅ ಮದರ್. ಅದಕ್ಕೆ ನಮ್ಮಲ್ಲಿ ಒಂದು ಈವನ್ ಗಂಡು ಮಕ್ಕಳಾಗಿರೋರು ಕೂಡ ಅಂಡರ್ ದ ಶ್ಯಾಡೋ ಆಫ್ ಅ ಮದರ್ ಬೆಳೆದಿರೋದ್ರಿಂದ ಹೆಂಗರಡು ಅಂತ ಒಂದು ಬಂದ್ಬಿಡುತ್ತೆ ಗಂಡು ಮಕ್ಕಳಲ್ಲಿ ಕೂಡ. ಅದು ಬರ್ಸೋದು ನಮ್ಮ ಜವಾಬ್ದಾರಿ. ಯಾಕಂದರೆ ಒಂದು ಹೆಂಗರಳು ಅನ್ನೋದು ಒಂದು ಗಂಡು ಮಗುಗೆ ಬಂದಾಗ ಸೊಸೈಟಿನಲ್ಲಿ ಎಷ್ಟು ಶುದ್ಧತೆ ಆಗುತ್ತೆ ಅಂತಂದರೆ ಎನಿ ಆಫ್ ದಿ ಒಫೆನ್ಸಸ್ ನಾವೆಷ್ಟು ಚೆನ್ನಾಗಿ ನಮ್ಮ ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ನ ಹೆಣ್ಮಕ್ಳಿಗೆ ಮಾತ್ರ ಹೇಳ್ಕೊಡ್ಬೇಕು ಅಂತ ಅಂತೀವಿ. ತಪ್ಪು ನನ್ನ ಪ್ರಕಾರ. ಗಂಡು ಮಕ್ಳಿಗೆ ಹೇಳ್ಕೊಡ್ಬೇಕು ಅದನ್ನು. ವಿ ಶುಡ್ ನಾಟ್ ಡೂ ದ್ಯಾಟ್ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಬರೀ ನೀನು ಯಾರಾದರೂ ಮುಟ್ಟಿದ್ರೆ ದಿಸ್ ಬ್ಯಾಡ್ ಟಚ್, ಇದು ಬ್ಯಾಡ್ ಟಚ್ಚು ನೀನು ಮಾಡಬೇಡ ಅನ್ನೋದನ್ನು ಗಂಡು ಮಗು ಕೂಡ ಮೊದಲಿಂದಾನೇ ನಾವು ಹೇಳ್ಕೊಂಡು ಬರಬೇಕು ಅನ್ನೋದು ನನ್ನ ಭಾವನೆ. ಮತ್ತು ನನ್ನ ಜೀವನಾನ ನನ್ನ ಕಂಡೆ ಒಂದಿಷ್ಟು ಏನಂತೀರ ನನ್ನ ಬಾಲ್ಯವನ್ನು ನಾನು ಜೀವಿಸಿದೆ. ಕೆಲವು ಘಟನೆಗಳನ್ನು ಹೇಳಬೇಕು ಅಂತಂದರೆ, ನಾನು ಸಣ್ಣವಳಿದ್ದಾಗ ತುಂಬ ತುಂಟಿಯಾಗಿದ್ದೆ. ಈಗಲೂ ತುಂಟಿನೇ, ಆದರೆ ಸಣ್ಣವಳಿದ್ದಾಗ ಭಾರಿ ತುಂಟಿ ಇದ್ದೆ. ನಮ್ಮ ಅಪ್ಪ ಅಮ್ಮ ನನ್ನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ನಾನು ತುಂಬ ವರ್ಷಗಳ ಕಾಲ ಅಮ್ಮನ ಜೊತೆ ಬೆಳೆದವಳು. ಸೊ ಹಾಗಾಗಿ ಬಳ್ಳಾರಿನಲ್ಲಿ ನಮ್ಮ ತಂದೆ ಆವಾಗ ಹುಬ್ಳಿನಲ್ಲಿದ್ದರು, ಕೆಲಸ ಮಾಡ್ತಾಯಿದ್ರು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ. ಸೊ ಹಾಗಾಗಿ ಅಮ್ಮ ಗೌರ್ಮೆಂಟ್ ಕಾಲೇಜ್ ಟೀಚರ್ ಆಗಿದ್ದರು. ಸೊ ನಾನು ಅಮ್ಮ ಒಂದು ಕಡೆ, ನನ್ನ ತಮ್ಮ ಅಜ್ಜಿ ತಾತನ ಜೊತೆ ದಾವಣಗೆರೆಯಲ್ಲಿ. ಸೊ ನಾವು 3 ಮಕ್ಕಳು ಬೇರೆ ಬೇರೆ ಕಡೆ ಬೆಳೆದ್ವಿ. ಸೊ ನಾವೆಲ್ಲ ಒಟ್ಟಾಗಿದ್ದೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ. ಸೊ ಹಾಗಾಗಿ ನನಗೆ ಅಮ್ಮನ ಜೊತೆ ಒಂದಿಷ್ಟು ಒಡನಾಟಗಳು, ಒಂದಿಷ್ಟು ಇದೆಲ್ಲ ಏನು ಜಾಸ್ತಿ ಇತ್ತು ಅವ್ರ ಜೊತೆನೇ ನಾನು ಬದುಕಿದೆ ಸುಮಾರು ವರ್ಷಗಳ ಕಾಲ, ಬರೀ ಇಬ್ಬರೇ. ಸೊ ಹಾಗೆ ನನಗೆ ನಮ್ಮ ಅಮ್ಮನಲ್ಲಿ ಕಾಣ್ತಾ ಇದ್ದಂಥ, ಬಿಕಾಸ್ ಅವರು ಟೀಚರ್ ಆಗಿರೋದ್ರಿಂದ ಅವರಿಗೆ ಪಾಠ ಮಾಡಿನೂ ಗೊತ್ತಿತ್ತು, ಯಾವತ್ತೂ ದಂಡಿಸ್ಲಿಲ್ಲ. ಸೊ ಹೇಗೆ ಹೇಳ್ಕೊಡ್ಬೇಕು ಒಂದು ಮಗುಗೆ ಹಾಗೆ ಹೇಳ್ಕೊಡ್ತಾ ಇದ್ರು. ನಾನು ಎಲ್ಲ ಪೇರೆಂಟ್ಸ್ನ ಕೇಳ್ಕೊಳ್ಳೋದು ಇಷ್ಟೇ, ತುಂಟತನಕ್ಕೆ ಯಾವತ್ತೂ ಅಡ್ಡಿ ಮಾಡಬೇಡಿ, ಆದರೆ ತುಂಟತನ ಎಂಥದ್ದು ಅನ್ನೋದನ್ನು ಒಂದು ಗಮನಿಸಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ತುಂಟತನ ಇಲ್ಲದೆ ಇದ್ದರೆ ಬಾಲ್ಯನೇ ಇಲ್ಲ. ಸೊ ಹಾಗಾಗಿ ಹೇಳ್ಕೊಳ್ಳಿಕ್ಕೆ ಒಂದು ಕಹಾನಿ ಅಂತ ಇರಲೇಬೇಕು, ಒಂದು ಕಥೆ ಅಂತ ಇರಲೇಬೇಕು. ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ದೊಡ್ಡವರಾದ್ಮೇಲೆ ಮಾಡೋ ಅಂಥದ್ದು ಅಪರಾಧ ಆಗಿರಬಾರ್ದು. ಚಿಕ್ಕವರ ಇದ್ದಾಗ ತುಂಟತನ, ಈಗಲೂ ತುಂಟತನ ಮಾಡ್ಬೋದು. ದೊಡ್ಡವರಾದ್ಮೇಲೆ ನಾನು ಮಾಡ್ತೀನಿ ತುಂಟತನ ಆಗಲೇ ಹೇಳಿದಾಗೆ. ಸೊ ಈ ಥರದ್ದು ನಾನು ಹೇಳೋದಾದರೆ, ಅಗೇನ್ ಟು ಸೇ, ಎ ಇಂದ ಹೇಳೋದಾದರೆ ಅಮ್ಮ, ಬಿ ಇಂದ ನಾವು ಹೇಳ್ತೀವಿ ಬಂಗಾರ, ಸಿ ಇಂದ ಹೇಳ್ತೀವಿ ಚಿನ್ನ, ಡಿ ಇಂದ ಹೇಳ್ತೀವಿ ಡಾಟರ್. ಸೊ ಇಟ್ ಆಲ್ ಕನೆಕ್ಟ್ಸ್. ಮಧ್ಯದಲ್ಲಿ ಅಮ್ಮ ಮತ್ತು ಡಾಟರ್, ಮಧ್ಯದಲ್ಲಿ ಬರೋ ಚಿನ್ನ ಬಂಗಾರನೇ. ಸೊ ನಮ್ಮಲ್ಲಿ ಎಲ್ಲರಲ್ಲೂ ಇರೋದು ಚಿನ್ನ ಬಂಗಾರಗಳೇ. ಸೊ ನಾನು ಹೇಳೋದು ಅದನ್ನು ನಾವು ಪ್ರೀಷಿಯಸ್ ಆಗಿ ಕಾಪಾಡ್ಕೋಬೇಕು. ಅವರಿಗೆ ನಾವು ಅದನ್ನು ನೀನು ಎಷ್ಟು ಚಿನ್ನ, ನೀನು ಎಷ್ಟು ಬಂಗಾರ ನನಗೆ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನಾನು ಇವತ್ತು ನಮ್ಮ ತಾಯಿನ ಭೇಟಿ ಮಾಡಿದಾಗ, ನಾನು ಅವ್ರ ಮನೆಗೆ ಹೋದಾಗ, ನಮ್ಮ ಮನೆಯೇ ಅದು, ಬಟ್ ಆ ಮನೆಗೆ ಹೋದಾಗ ಕಾಲು ಮುಗಿದೇ ಬರಲ್ಲ, ಅದು ಸಂಸ್ಕಾರದಿಂದನೇ ಬರಬೇಕು. ಅದು ನನ್ನ ಪ್ರಕಾರ ಐ ಥಿಂಕ್ ವಿ ಶುಡ್ ಆಲ್ ಟೀಚ್ ಅವರ್ ಕಿಡ್ಸ್ ಟು ಹ್ಯಾವ್ ದೇರ್ ಓನ್ ಲವ್ ಟುವರ್ಡ್ಸ್ ಅಸ್ ಆ್ಯಂಡ್ ರೆಸ್ಪೆಕ್ಟ್ ಟುವರ್ಡ್ಸ್ ಅಸ್ ಬೈ ಗಿವಿಂಗ್ ದೆಮ್ ದಿ ರೆಸ್ಪೆಕ್ಟ್. ಬೈಯೋದು ಇದ್ದಿದ್ದೆ, ಅವರು ನಮಗೆ ಅತಿರೇಕ ಅನ್ನಿಸ್ದಾಗ ನಾವು ಬೈಲೇಬೇಕು, ಅವ್ರನ್ನ ತಿನ್ನಲೇಬೇಕು, ಆಲ್ ದಟ್ ಈಸ್ ವೆಲ್ಕಮ್. ಬಟ್ ನಾನು ಆಗಲೇ ಹೇಳಿದಾಗೆ ಮೇಕ್ ಶ್ಯೂರ್
ತುಂಟತನವನ್ನು ಕಾಪಾಡಿ ಆ ಇನ್ನಸೆನ್ಸ್ನ ಹೋಗೋಕ್ಕೆ ಬಿಡಬೇಡಿ. ಯಾವುದೇ ಒಂದು ಮಗು ಮಂಕಾಗಿದೆ ಅಂತಂದರೆ ಅದನ್ನು ನಿರ್ಲಕ್ಷಿಸಬೇಡಿ. ಯಾವುದೇ ಕಾರಣಕ್ಕೂ ಮಗುಗೆ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ ಅಂತ ಹೇಳ್ತೀನಿ. ನಾನು ನನ್ನ ತಾಯಿ ಯಾವಾಗಲೂ ಈಗಲೂ ನೆನೆಸ್ಕೊತಾರೆ. ನಾನು ಒಂದು ಕಡೆ ಎಲ್ಲೋ ಹೇಳಿದ ನೆನಪು ನನಗೆ. ನಾನೇನು ಮಾಡ್ತಿದ್ದೆ, ದಿನ ನಾನು ಬಹುಶಃ ನಾನು ಅವಾಗ 3rd ಸ್ಟ್ಯಾಂಡರ್ಡ್ ಇದ್ದೆ ಅಂತ ಅನ್ಸುತ್ತೆ. ಆವಾಗ ಐ ಹ್ಯಾಡ್ ಟು ಗೋ ಟು ದ ಸ್ಕೂಲ್ ಬೈ ವಾಕ್. ಅವಾಗ ವಿವರ್ ವ್ಯಾನ್ ಫೆಸಿಲಿಟಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎಲ್ಲ ವಿ ಡಿಡ್ಂಟ್ ಹ್ಯಾವ್ ಮಚ್ ಮನಿ. ಅಮ್ಮ ದುಡಿತಾ ಇದ್ದಿದ್ದು 750 ರುಪೀಸಲ್ಲಿ ಮನೆ ನಡಿಬೇಕಾಗಿತ್ತು. ಸೊ ಹಾಗಾಗಿ ಐ ಹ್ಯಾಡ್ ಟು ವಾಕ್. ಸುಮಾರು ಇಲ್ಲಿಂದ ಮೆಜೆಸ್ಟಿಕ್ವರೆಗೂ ಒಬ್ಬಳೇ ಅಷ್ಟು ದೂರದ್ದು. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ನಾನು ಇದು ಹುಬ್ಳಿನಲ್ಲಿದ್ದಾಗ ಮಾತಾಡ್ತಾ ಇರೋದು. ಆವಾಗ ನಾನು ನಡ್ಕೊಂಡು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಬರ್ತಿದ್ದೆ. ಬಿಕಾಸ್ ಅದು ಶಾರ್ಟ್ಕಟ್ ಇತ್ತು, ಅದೇ ಮೆಜೆಸ್ಟಿಕ್ವರೆಗೂ ದೂರ. ಸೊ ಹಾಗಾಗಿ ನಾನು ನಡ್ಕೊಂಡು ಬರ್ತಿದ್ದೆ. ಇನ್ನೇನು ಮನೆ ಹತ್ತತ್ರ ಬರಬೇಕಾದ್ರೆ ಒಂದು ದೇವಸ್ಥಾನ, ಅಲ್ಲಿ ಯಾವಾಗಲೂ ನಾನು ಬರೋ ಟೈಮ್ ಕರೆಕ್ಟಾಗಿ ಹೈಗಿರಿ ನಂದಿನಿ ಹಾಡು ಬರ್ತಿತ್ತು. ಆ ಹೈಗಿರಿ ನಂದಿನಿ ಹಾಡು ಕೇಳಿಸ್ತು ಅಂದರೆ ಹಬ್ಬ ಮನೆ ಬಂತು ಅಂತ ಅಷ್ಟು ನಡೆದಿರ್ತಿದ್ನಲ್ಲ, ಸುಸ್ತಾಗಿರ್ತಿತ್ತು. ಬಟ್ ಅಲ್ಲೊಂದು ತಾತ ಕೂತಿರ್ತಿದ್ದ, ಅಜ್ಜ ವಯಸ್ಸಾಗೋಗಿದೆ, ಭಿಕ್ಷೆ ಕೂತಿರ್ತಿದ್ದ ದೇವಸ್ಥಾನ ಎದುರುಗಡೆ. ನಾನಲ್ಲಿ ಹೋಗ್ಬಿಟ್ಟು ನನಗೇನು ಅನ್ನಿಸ್ತಾ ಇತ್ತೋ ಏನೋ ಗೊತ್ತಿಲ್ಲ, ಬೇರೆ ಮಕ್ಕಳೆಲ್ಲ ಕುಂಟೆಪಿಲ್ಲ ಆಡೋರು, ಚೂಚಂಡ ಆಡೋರು, ಐಸ್ ಪೈಸ್ ಆಡೋರು, ಅವೆಲ್ಲ ಆಡೋರು. ಬಟ್ ಐ ಆಲ್ವೇಸ್ ಫೆಲ್ಟ್ ಐ ಶುಡ್ ಬಿ ಆಫ್ ಸಮಥಿಂಗ್ ಟು ದಟ್ ಪರ್ಸನ್. ಅವ್ರ ಕೈಕಾಲು ಬಿದ್ದಿತ್ತು, ಅವ್ರು ನಡೆಯೋಕ್ಕಾಗ್ತಿರ್ಲಿಲ್ಲ, ಏಜ್ ಆಗಿತ್ತು. ದೆನ್ ಐ ಥಾಟ್ ಓಕೆ ಲೆಟ್ ಮಿ ಹೆಲ್ಪ್ ಹಿಮ್ ಅಂತ. ನಾನೇನು ಮಾಡ್ತಿದ್ದೆ, ಮನೆಗೆ ಬಂದಿದ ತಕ್ಷಣ ಬ್ಯಾಗ್ ಬಿಸಾಕ್ತಿದ್ದೆ, ಶೂನು ಸಾಕ್ಸು ಬಿಸಾಕ್ಬಿಡ್ತಿದ್ದೆ, ಹೋಗ್ತಿದ್ದೆ. ಅಲ್ಲಿ ಹೋಗ್ಬಿಟ್ಟು ನಮ್ಮನೇಲೆ ಒಂದು ಟವಲ್ ತೊಗೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಆ ಟವಲ್ ಹಾಕಿ, ಅವನ ಮಾತು ಕೂಡ ಅಷ್ಟು ಜೋರಾಗಿ ಆಡಕ್ಕೆ ಬರ್ತಿರ್ಲಿಲ್ಲ ಅಜ್ಜಗೆ. ಅಮ್ಮ ತಾಯಿ ಅಂತ ನಾನೇ ಭಿಕ್ಷೆ ಬಿಡ್ತಾರೆ ಕೂತ್ಕೊಂಡು ಬಿಟ್ಟಿರ್ತಿದ್ದೆ. ಸೊ ಹಾಗಾಗಿ ಅಲ್ಲಿ ಬಂದವರೆಲ್ಲ ನನ್ನ ನೋಡಿ ಅವ್ರಿಗೆ 5 ರೂಪಾಯಿ, ಅವಾಗೆಲ್ಲ 5 ರೂಪಾಯಿ ಕಾಯಿನ್ ಎಲ್ಲ ಬರೋದಲ್ಲ, 8 ಅಣೆ 5 ರೂಪಾಯಿ ಆ ಥರ, ಅದನ್ನು ಹಾಕೋರು. ಅದನ್ನೆಲ್ಲ ಒಟ್ಟು ಮಾಡಿ ಅಜ್ಜನ ಕೈಗೆ ತಗೋ ಅಜ್ಜ ಅಂತ ಕೊಟ್ಬಿಟ್ಟು ಬರ್ತಿದ್ದೆ. ಇದು ಅಭ್ಯಾಸ ಆಗೋದು, ಇದೇ ನನ್ನ ಆಟ ಆಗೋದು. ಬಟ್ ಆ ಅಜ್ಜನ ನಾನು ಮಾಡಿದ್ದು ನನ್ನ ಥ್ಯಾಂಕ್ ಯು. ಅಂದರೆ ನನಗೆ ನಮ್ಮಮ್ಮ ಬಹುಶಃ ನಮ್ಮಮ್ಮನ ಗುಣ ನನ್ನಲ್ಲಿ ಬಂತು ಅನ್ಸುತ್ತೆ, ಅಥವಾ ನನ್ನ ಅಪ್ಪನ ಗುಣ, ಇಬ್ಬರಲ್ಲೂ ಅದೇ ಇರೋದು. ನಮ್ಮಪ್ಪ ಯಾವಾಗಲೂ ನನಗೆ ಹೊಗಳೋರು. ನನ್ನ ಬೆಸ್ಟ್ ಕ್ಯಾರೆಕ್ಟರು, ಅಮ್ಮನ ಬೆಸ್ಟ್ ಕ್ಯಾರೆಕ್ಟರು, ನಮ್ಮ ಮೂರು ಮಕ್ಕಳಲ್ಲೂ ನಿನಗೆ ಬಂದಿದೆ ಮಗಳೇ ಅಂತ. ನಾನು ಅದು ಯಾವಾಗಲೂ ಪ್ರೌಡ್ ಫೀಲ್ ಮಾಡ್ಕೊಳ್ತೀನಿ. ಬೆಸ್ಟ್ ಕ್ಯಾರೆಕ್ಟರ್ ಆಫ್ ಮದರ್ ಆ್ಯಂಡ್ ಫಾದರ್ ಬರೋದು ಒಂದು ಮಗುಗೆ, ಅಂದರೆ ನನಗೆ ಕೊಡ್ತಾ ಇದ್ದಾರೆ ಅಪ್ಪ, ಅದನ್ನು ಹೇಳ್ತಿದ್ದಾರೆ ಅಂತಂದಾಗ ಎಷ್ಟು ಖುಷಿ ಆಗೋದು ನನಗೆ. ಸೊ ಅದು ಬಹುಶಃ ನಮ್ಮ ತಾಯಿ ಇರೋ ತಂದೆಯಿಂದನೂ ಬಂದಿರಬೇಕು ಈ ಅಭ್ಯಾಸ. ಇದನ್ನು ಹೀಗೆ ಮಾಡ್ತಾ ಬಂದೆ. ನಮ್ಮ ತಾಯಿ ಯಾರೋ ಹೋಗಿ ಅಲ್ಲಿ ನೋಡಿ ನಿಮ್ಮ ಮಗಳು ಭಿಕ್ಷೆ ಬಿಡ್ತಾ ಇದ್ದಾಳೆ ಅಂತ ಹೇಳಿದರು. ನಾನು ಅಮ್ಮ ನನ್ನನ್ನು ಭಿಕ್ಷೆ ಬಿಡೋ ಹಂಗೆ ಮಾಡಿಬಿಟ್ಟಿದ್ದೀನಿ, ನನ್ನ ಮಗಳನ್ನ. ಅಂದರೆ ಏನು ಚಾಕ್ಲೇಟ್ ತೊಗೋತಾಳೆ ನಾವು ಭಿಕ್ಷೆ ಬಿಡ್ಬಿಟ್ಟು ಅಂತ ಆ ಥರ ಗಾಬರಿ ಬಂದು ನೋಡ್ತಾರೆ, ದೂರದಲ್ಲೇ ನೋಡ್ತಾರೆ, ಏನೂ ಮಾತಾಡೋದಿಲ್ಲ. ದೆನ್ ಶಿ ಕಮ್ಸ್ ಬ್ಯಾಕ್, ನನಗೇನು ಹೇಳೋದಿಲ್ಲ. ನಾನು ಮನೆಗೆ ಬಂದಮೇಲೆ ನನ್ನ ಅಜ್ಜಗೆ ಅದನ್ನು ಸುತ್ತಿ ಆ ಕವರ್ನ ಕೊಡ್ತಾ ಇರೋವರೆಗೂ ನೋಡಿದ್ದಾರೆ. ನೋಡಿದ್ಮೇಲೆ ಅವ್ರಿಗೆ ಅನಿಸಿದೆ, ಇಲ್ಲ ಇವಳು ಭಿಕ್ಷೆ ಹೇಳ್ತಾ ಇರೋದು ಅವಳಿಗಲ್ಲ ತಾತಂಗೆ ಅಂತ. ಸೊ ಅಜ್ಜಿಗೆ ಹೇಳ್ಕೊಂಡ್ರು. ನಾನು ಮನೆಗೆ ಬಂದಾಗ ನಮ್ಮಮ್ಮ ಹೇಳಿದ್ದು ಇಷ್ಟೇ, ನೀನೇನು ಮಾಡ್ತಿದ್ಯೋ ಅದು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂತ. ಆ ಅಜ್ಜ ತೀರೋದಾಗ ನಾನು 7ನೇ ಕ್ಲಾಸ್ ಇದ್ದೆ. ನನಗೆ 7ನೇ ಕ್ಲಾಸಲ್ಲಿ ನಾನು ಅಷ್ಟೊತ್ತಿಗಾಗಲೇ ನಾವು ಬ್ಯಾಂಗ್ಳೂರಿಗೆ ಬಂದಿದ್ವಿ. ಹಾಯ್ ಬ್ಯಾಂಗ್ಳೂರು ಪತ್ರಿಕೆ ಕೂಡ ಸ್ಟಾರ್ಟ್ ಆಗಿತ್ತು. ನಾನು 7ನೇ ಕ್ಲಾಸ್ ಇದ್ದಾಗ ನನಗೆ ಆ ಅಜ್ಜನ ಯಾರೂ ಇರಲಿಲ್ಲ. ಆ ದೇವಸ್ಥಾನದವ್ರು ಫೋನ್ ಮಾಡಿ ಅಜ್ಜನ ಕೊನೆ ಆಸೆ ಇತ್ತು, ಆ ಮಗು ಬಂದು ಭಿಕ್ಷೆ ಬೆಳೀತಾ ಇತ್ತಲ್ಲ, ಆ ಮಗುನ ನಾನು ನೋಡಬೇಕು ಅಂತ. ಸೊ ಆ ಕೊನೆ ಆಸೆ ತೀರಲೇ ಇಲ್ಲ. ಅಟ್ಲೀಸ್ಟ್ ಈಗಾದರೂ ಬಂದು ಅವ್ರನ್ನ ದರ್ಶನ ಮಾಡ್ಕೊಂಡು ಹೋಗಬೇಕು, ಆ ಮಗು ಬರಲಿ ಅಂತ ನನ್ನನ್ನು ಕರೆಸ್ಕೊಂಡು ಅಂತಿಮ ಸಂಸ್ಕಾರದವರೆಗೂ ನಾನು ಅಜ್ಜನ ಜೊತೆ ಇವೆಲ್ಲ ನೆನಪುಗಳು ನಾನು ಹೇಳ್ತಾ ಇರೋದು. ಐ ಥಿಂಕ್ ವಿ ಶುಡ್ ಆಲ್ ಗಿವ್ ಅವರ್ ಕಿಡ್ಸ್, ನಮ್ಮ ಮಕ್ಕಳಿಗೆ ನಾವು ಅದನ್ನು ಹೇಳ್ಕೊಡ್ಬೇಕು. ಮಾನವೀಯತೆ ಅಂದರೆ ಏನು, ಮೌಲ್ಯಗಳಿಗೇನು, ಮತ್ತು ದುಡ್ಡು ಎಲ್ಲ ಅಲ್ಲ, ಪ್ರೀತಿನೇ ಎಲ್ಲ ಅನ್ನೋದು. ದುಡ್ಡು ಬಂದೇ ಬರುತ್ತೆ, ಪ್ರೀತಿ ಸದಾ ಬರೋದು ಕಷ್ಟ. ಅಪರೂಪಕ್ಕೆ ಯಾವಾಗ ಒಂದ್ಸತಿ ಬರುತ್ತೆ, ಯಾರ ಮೇಲೋ ಬರುತ್ತೆ, ಅದಾದಮೇಲೆ ಮರ್ತು ಹೋಗ್ತಾರೆ. ಇವತ್ತು ನಿಮ್ಗಳನ್ನೆಲ್ಲ ನೋಡ್ತಾ ಇದ್ದೀನಿ, ಖುಷಿ ಆಗ್ತಿದೆ, ಪ್ರೀತಿ ಬರ್ತಿದೆ. ಒಂದು ಫಂಕ್ಷನ್ಗೆ ಹೋಗಿದ್ದೆ ಆರ್ವಿನಲ್ಲಿ, ನಾನೇ ಓದಿದ ಕಾಲೇಜು. ನೀವು ಥ್ಯಾಂಕ್ ಯು ಹೇಳಿದ್ದೀನಿ ಪ್ರಿನ್ಸಿಪಲ್ ಮೇಡಮ್, ಥ್ಯಾಂಕ್ ಯು. ಸೊ ಯಾ ದಿಸ್ ಇಸ್
ಮೈ ಇನ್ಸ್ಟಿಟ್ಯೂಷನ್ ಟು ಇದೇ ನಾನು ಹೇಳ್ಕೊಟ್ಟಿರೋದಲ್ಲ ಮಾರಲ್ಸ್, ಸ್ಕೂಲೇ ಹೇಳ್ಕೊಡೋದು ಮಾರಲ್ದು ಬುನಾದಿ. ನಾನಿವತ್ತು ಎಷ್ಟು ನಾನು ನಿನ್ನೆ ಒಂದು ವಿಡಿಯೋ ಮಾಡಿದೆ ನಮ್ಮ ಕಾಲೇಜ್ಗೋಸ್ಕರ, ದೇ ಸ್ಟಿಲ್ ರಿಮೆಂಬರ್ ಮೀ. ಸೊ ಹಾಗಾಗಿ ಅಂದರೆ ನಮ್ಮನ್ನು ಮೋಲ್ಡ್ ಮಾಡೋದೇ ಕಾಲೇಜಿನ ಟೀಚರ್ಸ್ ಆಗಿರ್ಬೋದು, ಅಥವಾ ಪ್ರಿನ್ಸಿಪಲ್ ಆಗಿರ್ಬೋದು, ವೈಸ್ ಪ್ರಿನ್ಸಿಪಲ್ ಆಗಿ ಐ ಹ್ಯಾವ್ ಟು ಟೆಲ್. ಇಲ್ಲಿಯ ಪ್ರತಿಯೊಂದು ಶ್ರಮ ಪಡುವಂಥ ಒಂದು ಜೀವಗಳೇನಿದ್ದಾವೆ ಅವೆಲ್ಲ ಪಡ್ತಾ ಇರೋದು ಒಂದು ಮಗುವಿನ ಭವಿಷ್ಯಕ್ಕೆ ನಾವು ಕೈ ತೋರಿಸ್ಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ. ತುಂಬ ವೆಲ್ ಆರ್ಗನೈಸ್ಡ್. ಐ ಹ್ಯಾವ್ ಟು ನೋ ಗಿವ್ ಅ ಗ್ರೇಟ್ ಜಾಬ್ ಅಂತ ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿ ಮಕ್ಕಳಿಗೆ, ಇಷ್ಟು ಸಣ್ಣ ಮಕ್ಕಳಿಗೆ ಹೇಳ್ಕೊಡೋದು ತುಂಬ ಕಷ್ಟದ ಕೆಲಸ. ತುಂಬ ಚೆನ್ನಾಗಿ ನಿರ್ವಹಿಸ್ತೀರಿ ಎಲ್ಲ ಸಿಬ್ಬಂದಿ ವರ್ಗದವರು ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಬದುಕು ಮಕ್ಕಳೊಂದಿಗೆ ಬಂಗಾರವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.